ಪ್ರಭು ನ್ಯೂಸ್ಗೆ ಸ್ವಾಗತ. ಶ್ರೀ ರೇಣುಕಾದೇವಿ ದೇವಸ್ಥಾನ ಅಮ್ಮನಿಗೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸುಪ್ರಸಿದ್ಧ ಗ್ರಾಮವಾದಂಥ ಅಮ್ಮನಿ ಗ್ರಾಮದ ಶ್ರೀ ರೇಣುಕಾದೇವಿ ಪಲ್ಲಕ್ಕಿ ಉತ್ಸವ ಹಾಗೂ ಕಳಸಾರೋಹಣ ಸಮಾರಂಭ ಇತ್ತೀಚೆಗೆ ಗುರುವಾರ 7 ಮೇ 2026ರಿಂದ ಶುಕ್ರವಾರ 8 ಮೇ 2026ರವರೆಗೆ ಕಾರ್ಯಕ್ರಮ ಅತಿ ಭಕ್ತಿಮಯ ವಾತಾವರಣದಲ್ಲಿ ಜರುಗಿತು. ಶ್ರೀ ರೇಣುಕಾದೇವಿ ಅಭಿಷೇಕ ಮೂರ್ತಿಗೆ ಮತ್ತು ಹೋಮ ಪೂಜೆ ಜರುಗಿತು. ಅದೇ ರೀತಿ ಗ್ರಾಮದಲ್ಲಿ ಕುಂಭಮೇಳ, ಪಲ್ಲಕ್ಕಿ ಮತ್ತು ಕಳಸದ ಮೆರವಣಿಗೆ ಜರುಗಿತು. ಶ್ರೀಗಳಿಂದ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ನಿರಂಜನ ಮಹಾಸ್ವಾಮಿಗಳು, ಪ್ರಸಿದ್ಧ ಪ್ರವಚನಕಾರರು ಹಾಗೂ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಶಿವಪ್ರಸಾದ್ ದೇವರು, ಉತ್ತರಾಧಿಕಾರಿಗಳು ಶ್ರೀ ಅಲ್ಲಮ ಪ್ರಭು ಸಿದ್ಧ ಸಂಸ್ಥಾನ ಮಠ ಚಿಂಚಣಿ ತಾಲೂಕಾ ಚಿಕ್ಕೋಡಿ ಇವರು ಸಾನ್ನಿಧ್ಯ ವಹಿಸಿ ಈ ಕಳಸಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ವಿನಯಗೌಡ ಪಾಟೀಲ್, ನಿರ್ದೇಶಕರು ದಿ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ, ಅತಿಥಿಗಳಾಗಿ ಗುರು ಹಿರಿಯರಾದಂಥ ಭೀಮಗೌಡ ದೇಸಾಯಿ, ರುದ್ರಪ್ಪ ಚಿಂಚೇವಾಡಿ, ಅಂದಯ್ಯ ಹಿರೇಮಠ್, ಮಲ್ಲಗೌಡ ದೇಸಾಯಿ ಹಾಗೂ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಅಮ್ಮನಿಗೆ ಗ್ರಾಮದ ಸಮಸ್ತ ಸದ್ಭಕ್ತರು ಹಾಗೂ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಕಳಸಾರೋಹಣ ಕಾರ್ಯಕ್ರಮ ಅತಿ ಭವ್ಯ ದಿವ್ಯವಾಗಿ ಜರುಗಿತು. ತದನಂತರ ಎಲ್ಲರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ದಾನಿಗಳಿಗೆ ಹಾಗೂ ಈ ಒಂದು ಕಳಸಾರೋಹಣ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲ ದಾನಿಗಳಿಗೆ ಸತ್ಕರಿಸಿ ಗೌರವಿಸಲಾಯಿತು. ತೇಜ್ ಪ್ರಭು ನ್ಯೂಸ್, ಅಮ್ಮನಿಗೆ. काल ಎಲ್ಲರನ್ನ ತುಂಬ ಹೃದಯದಿಂದ ಮೊದಲು ಸ್ವಾಗತ ಕೋರ್ತಾ ಇದ್ದೇನೆ. ರೇಣುಕಾದೇವಿ ದೇವಾಲಯದ ಕಳಸಾರೋಹಣ ಮತ್ತು ಪಲ್ಲಕ್ಕಿ ಉತ್ಸವ ಸಮಾರಂಭಕ್ಕೆ ಆಗಮಿಸಿದ ಶ್ರೀಗಳಿಗೆ ಹಾಗೂ ಎಲ್ಲ ಸದ್ಭಕ್ತರಿಗೆ ಸುಸ್ವಾಗತ ಕೋರುತ್ತಾ, ಕಾಲ ಪ್ರತಿ ವರ್ಷ ದೇವಿಯ ಜಾತ್ರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಜರುಗುತ್ತದೆ. ಅಮ್ಮನಿಗೆ ಗ್ರಾಮಸ್ಥರ ಒಂದು ಆಶಯದಂತೆ ಇವತ್ತು ಶಿಖರದ ನಿರ್ಮಾಣ, ಕಳಸಾರೋಹಣ ಮತ್ತು ಪಲ್ಲಕ್ಕಿ ಉತ್ಸವ ಜರುಗುತ್ತಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ನಿರಂಜನ ಮಹಾಸ್ವಾಮಿಗಳಿಗೆ ತಮ್ಮ ಪಾದಾರ್ಪಣೆಗಳಿಗೆ ನಮಸ್ಕರಿಸುತ್ತಾ ತಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರಸಾದ ದೇವರು, ಉತ್ತರಾಧಿಕಾರಿಗಳು ಶ್ರೀ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠ ಚಿಂಚಣಿ ಇವರ ಪಾದಗಳಿಗೆ ನಮಸ್ಕರಿಸುತ್ತಾ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ಇಂದಿನ ದಿವಸ ಅಮ್ಮನಗಿಯ ಪುಣ್ಯನಡದಲ್ಲಿ ನಡೆದಿರತಕ್ಕಂತಹ ರೇಣುಕಾ ದೇವಿಯ ಗೋಪುರದ ಕಳಸಾರೋಹಣದ ಇಂದಿನ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂತಹ ಈ ಪುಣ್ಯ ಭೂಮಿಯಲ್ಲಿ ಜನ್ಮವನ್ನ ತಾಳಿ ಅಖಂಡ ಕನ್ನಡ ನಾಡಿನ ಮೂಲೆ ಮೂಲೆಗಳಿಗೆ ಸಮರ್ಪಕವಾದ ಆಧ್ಯಾತ್ಮದ ಸೇವೆಯನ್ನು ಮುಟ್ಟಿಸುತ್ತಲಿರುವ ಮಾರ್ಗದರ್ಶಕ ಪರಮ ಪೂಜ್ಯರಾದ ನಿರಂಜನ ಮಹಾಸ್ವಾಮೀಜಿಯವರ ಪವಿತ್ರ ಶ್ರೀಚರಣಕ್ಕೆ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ, ಈ ವೇದಿಕೆ ಮೇಲೆ ಸಾಕ್ಷಿಗೊಂಡಿರ್ತಕ್ಕಂಥ ಈ ಊರಿನ ಜಂಗಮ ಯತಿಗಳೇ, ಈ ವೇದಿಕೆ ಮೇಲೆ ಸಾಕ್ಷಿಗೊಂಡಿರ್ತಕ್ಕಂತಹ ಎಲ್ಲ ಈ ಊರಿನ ಹಿರಿಯರೇ, ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಭಕ್ತ ಬಂಧುಗಳೇ, ತಮಗೆಲ್ಲರಿಗೂ ಶರಣು ಶಿವ ಶರಣಾರ್ಥಿಗಳು. ನೂತನವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ. ಅಮ್ಮನಿಗೆಯ ಪುಣ್ಯ ನೆಲ ಬಹಳ ಪವಿತ್ರವಾಗಿರ್ತಕ್ಕಂತಹ ನೆಲ. ಕನ್ನಡ ನಾಡಿನ ಮೂಲೆ ಮೂಲೆಯಿಂದ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ತೆಲಂಗಾಣಗಳಿಂದನೂ ಈ ಪುಣ್ಯ ನೆಲಕ್ಕೆ ಮಲ್ಲಯ್ಯನ ದರ್ಶನಕ್ಕೆ ಬರುತ್ತಾರೆ. ಸಾಕ್ಷಾತ್ ಮಲ್ಲಯ್ಯ ಇಲ್ಲಿ ಬಂದು ಈ ನೆಲವನ್ನ ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿ ಅಮ್ಮನಗೆಯನ್ನ ಕೇವಲ ಅಮ್ಮನಗೆಯನ್ನಾಗಿ ಬಿಟ್ಟಿಲ್ಲ, ಅಮ್ಮನಗೆಯ ನೆಲವನ್ನ ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಸ್ಮರಿಸಬೇಕಾಗ್ತದೆ. ಅಂತಹ ಪುಣ್ಯ ನೆಲದಲ್ಲಿ ಇವತ್ತಿನ ದಿನ ರೇಣುಕಾ ದೇವಿಯ ಗುಡಿಯ ಗೋಪುರದ ಕಳಸಾರೋಹಣದ ನಿಮಿತ್ತ ಕಾರ್ಯಕ್ರಮ. ಇವತ್ತು ಒಟ್ಟು 9 ಕಳಸಗಳನ್ನ
ಆ ಗುಡಿಗೆ ಇವತ್ತು ಗೋಪುರಕ್ಕೆ ಎಲ್ಲ ಭಕ್ತಾದಿಗಳು ಗೋಪುರಕ್ಕೆ ಕಳಸವನ್ನ ಇಟ್ಟಿದ್ದಾರೆ. ಯಾಕೆ ಕಳಸ ಇಡಬೇಕು ಗೊತ್ತಾ ಒಬ್ಬರಿಗೆ? ಈ ಶರೀರಕ್ಕ ಬಹಳ ಮಹತ್ವವಾಗಿದ್ದೇನು? ಮನುಷ್ಯ ಕೈ ಇಲ್ಲ ಅಂದ್ರೆ ಬದುಕಬಹುದು, ಕಾಲಿಲ್ಲ ಅಂದ್ರೆ ಬದುಕಬಹುದು, ಎದೆಯಾಕ ಗುಂಡು ಬಿದ್ರು ಬದುಕಬಹುದು. ಖರೀ ಇಲ್ಲೇನೈತಲ್ಲ ಇದೆ ಈ ಇಟ್ಟಿಡದ ಕಿರಿಕೇಂದ್ರ ಆಯ್ತ ಗಪ್ಪ ಇದು ಮೇಲೆ ಒಂದ್ ಗೇನ್ ಒಳಗ ಐತ್ ನಮ್ದೆಲ್ಲ ಇದು ಇದೇನೈತಲ್ಲ ಎಲ್ಲ ಆಡುದು ಇಷ್ಟ ಬರೀ ಒಂದ್ ಗೇನ್ ಅಂದ್ರ ತಲೆಯಿಂದ ಕುತ್ತಿಗೆಯವರೆಗೆ. ನಮ್ಮ ಶರೀರಕ್ಕೆ ಬಹಳ ಮಹತ್ವ ಯಾವುದು ಅಂತಂದ್ರೆ ನಾವು ತಲೆಗೆ ಹೆಂಗ ಪ್ರಾಧಾನ್ಯತೆಯನ್ನು ಕೊಡುತ್ತೇವೆ, ಗುಡಿಗೆ ಯಾವುದು ಮಹತ್ವ ಆಗುತ್ತದೆ ಅಂತಂದ್ರೆ ಗೋಪುರ ಕಟ್ಟಿದ್ರಲ್ಲ, ಗೋಪುರ ಮೇಲೆ ಕಳಿಸಿದ್ದಾಗ ಮಾತ್ರ ಗುಡಿಗೊಂದು ಕಿಮ್ಮತ್ತು ಬರ್ತದೆ, ಹೊರತಾಗಿ ಇರದೇ ಇದ್ರೆ ಕಿಮ್ಮತ್ತಿಲ್ಲ. ಏನೇ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾವಲ್ಲ, ಆ ಸೂರ್ಯನ ಕಿರಣಗಳನ್ನ ತನ್ನ ಕಳಸದ ಮುಖೇನವಾಗಿ ತೆಗೆದುಕೊಂಡು ಪಾಸಿಟಿವ್ ಎನರ್ಜಿಯನ್ನ ಅದು ಕ್ರಿಯೇಟ್ ಮಾಡ್ಕೊಳ್ಳುತ್ತದೆ. ಪಾಸಿಟಿವ್ ಎನರ್ಜಿಯನ್ನ ಅಲ್ಲಿಂದ ತೆಗೆದುಕೊಂಡು ನೇರವಾಗಿ ಆ ಎನರ್ಜಿ ಎಲ್ಲಿಗೆ ಹೋಗ್ತದೆ ಅಂತಂದ್ರೆ ಸಾಕ್ಷಾತ್ ದೇವಿಯ ಸನ್ನಿಧಾನಕ್ಕೆ ಹೋಗುತ್ತದೆ. ಆ ದೇವಿಯ ಸನ್ನಿಧಾನ ಏನು ಮಾಡ್ತದೆ ಅಂತಂದ್ರೆ ಎಲ್ಲ ಕಿರಣಗಳನ್ನ ಶಕ್ತಿಯನ್ನ ತನ್ನಲ್ಲಿ ಇಟ್ಟುಕೊಂಡು ಯಾರು ಭಕ್ತರು ಕಷ್ಟ ಅಂತ ಅರಿಸಿಕೊಂಡು ಬರ್ತಾರ ಅವರಿಗೆ ಕಷ್ಟವನ್ನ ತಾನು ತೆಗೆದುಕೊಂಡು ಭಕ್ತರಿಗೆ ಸುಖದ ಆಶೀರ್ವಾದವನ್ನು ಮಾಡ್ತಕ್ಕಂತ ಕೆಲಸವನ್ನ ಗುಡಿಗುಂಡಾರಗಳು ಮತ್ತು ಮಠ ಮಂದಿರಗಳು ಮಾಡ್ತವೆ ಎನ್ನುವಂಥದ್ದನ್ನ ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಕಾರಣ ಇವತ್ತು ಗುಡಿ ಮಠಗಳು ಇವತ್ತು ಮನುಷ್ಯ ಅದು ಎ ಬಿ ಪಾಟೀಲ್ರಿಗೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಲಿಕ್ಕೆ ಇಷ್ಟಪಡ್ತೇನೆ. ಅವರ ಸೇವೆ ಅದು ಅವಿಸ್ಮರಣೀಯ. ಅವರ ಸುಪುತ್ರರಾಗಿ ಇವರೂ ಸಹಿತ ಬಹಳ ಅಪರೂಪವಾಗಿರ್ತಕ್ಕಂಥ ಕಾರ್ಯವನ್ನ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಜನರಿಗಾಗಿ ಜನರಿಗೋಸ್ಕರ ಅನ್ನುವಂತ ಭಾವನೆಯನ್ನು ಇಟ್ಟುಕೊಂಡು ಅವರ ತಂದೆ ಮಾಡಿರ್ತಕ್ಕಂಥ ಕಾರ್ಯವನ್ನ ಪುನಃ ನಾವು ಮಾಡ್ಬೇಕು. ನಮ್ಮ ಜನರ ಆಶೀರ್ವಾದ ನಮ್ಮ ಮನೆತನ ಮೇಲೆ ಬಹಳ ಇದೆ ಅನ್ನುವಂತ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ವಿನಾಯಗೌಡರು ಸಹಿತ ಬಹಳ ಅಪರೂಪವಾಗಿರ್ತಕ್ಕಂಥ ಸೇವೆಯನ್ನ ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವರ ಮನೆತನದ ಮೇಲೆ ಇನ್ನಷ್ಟು ಇರ್ಲಿ, ಅವರ ಮನೆತನದ ರಾಜಕೀಯ ಜೀವನ ಇನ್ನಷ್ಟು ಈ ಸಮಾಜಕ್ಕೆ ಒಳಿತನ್ನ ನೀಡಲಿ ಅಂತಕ್ಕಂತಹ ಮಾತುಗಳನ್ನ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಹಿರಿಯರೇ, ಈ ಒಂದು ರೇಣುಕಾ ದೇವಿ ದೇವಸ್ಥಾನ ಅಮ್ಮನಿಗೆ ಸುಮಾರು ಸಂಖ್ಯೆಯಲ್ಲಿ ಎಲ್ಲರೂ ಸೇರಿದ್ರಿ. ಇವತ್ತು ನಾನು ಬರೋದು ತಡ ಆಯ್ತು. ಯಾಕಪ್ಪ ಅಂತಂದ್ರೆ ಇವತ್ತಂದ್ರೆ ಬಹಳಷ್ಟು ಮದುವೆಗಳದಾವ. ಈಗ 3 ಮದುವೆಗಳು ಮುಗಿಸ್ಕೊಂಡೇನ್ರಿ, ಇನ್ನ 6 ಮದುವೆಗಳದಾವ ಈಗ ಸದ್ಯ. ಅದಕ್ಕೆ ಅಜ್ಜಾರ್ಗೆ ಏನ್ ಹೇಳತ್ತೀನಿ ಅಂದ್ರ ದಯವಿಟ್ಟು ನನ್ನ ಕ್ಷಮಿಸ್ರಿ, ಒಂದ್ 2 ನಿಮಿಷ ಮಾತಾಡಿ ಹೋಗ್ತೀನಿ. ಯಾಕಪ್ಪ ಅಂತಂದ್ರ ಮುಂದೆ ಸುದಕ್ಕೆ ಹೋಗ್ಬೇಕಾಗೈತಿ. ಎಲ್ಲರೂ ಜನ ಕಾಯ್ತಿರ್ತ ಅಲ್ಲಿ ಹೋಗಿ ಅಮೀನ್ ಬಾವಿ, ನಮ್ದು ಊರು ಅಮೀನ್ ಬಾವಿ, ನಿಮ್ಗೆ ಗೊತ್ತು. ಅಮ್ಮನಿಗೆ ಅಮೀನ್ ಬಾವಿ ಬೇರೆ ಅಲ್ಲ. ವಿಶೇಷವಾಗಿ ನಮ್ಮ ಮನೆತನ ಏನಪ್ಪಾ ಅಂತಂದ್ರೆ ಬಸಗೌಡರಾಗ್ಲಿ, ಹೆವಿಪಳ್ಳರಾಗ್ಲಿ, ನಾ ಆಗ್ಲಿ, ಯಾವಾಗೂ ಈ ನಮ್ಮ ಅಮ್ಮನಿಗೆ ಗ್ರಾಮದ ಜೊತೆ ಒಂದು ಸಂಪರ್ಕ ಏನೈತಪ್ಪ ಅಂತಂದ್ರೆ ಯಾವಾಗ ಒಂದು ನಿಕಟವಾದ ಸಂಪರ್ಕ. ಯಾವ್ದೋ ಒಂದು ಏನಕ್ಕೆ ಅಷ್ಟೇ ಆಗಲಿ ಏನಾಗ್ಲಿ ಯಾವ ಕೆಲಸಗಳಾಗ್ಲಿ ನಾವು ನೀವು ಯಾವಾಗೂ ಜೊತೆ ಕೊಡ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಇದೇ ರೀತಿ ಇಡೋಣ. ಮತ್ತು ಈ ಗುಡಿಗೋಸ್ಕರ ಆಗಲಿ ಮತ್ತು ಈ ಸಮಾರಂಭಗೋಸ್ಕರ ಏನೇ ಇದ್ರೂ ನಾವು ಯಾವಾಗೂ ಇರ್ತೇನೆ ಅಂತ ಹೇಳ್ತಾ, ಇನ್ನು ಮುಂದೆ ಏನಪ್ಪ ಅಂತಂದ್ರೆ ಇನ್ನು ಯಾವ ಇಂಥ ಕೆಲಸಗಳು ಕಾರ್ಯಗಳು ಇರಲಿ, ಇದು ಏನಾಗ್ತದಪ್ಪ ಅಂದ್ರೆ ಯಾವಾಗೂ ನೀವು ನೋಡ್ರಿ ಅಂದ್ರೆ ಎಲ್ಲ ಕಡೆ ಹೆಂಗಾಗೈತಿ, ಜಾತ್ರೆಗಳು ಆಮೇಲೆ ಮದುವೆಗಳು ಕೂಡ ಬರ್ತಾವ. ಅಡಚಣೆ ಏನಾಗ್ಬಿಡ್ತಪ್ಪ ಅಂತಂದ್ರೆ ಇಲ್ಲಿ ಬಂದು ನಿಮ್ಮ ಜೊತೆ ಟೈಮ್ ಕಳಿಯಕ್ಕೆ ಆಗಂಗಿಲ್ಲ. ಅದಕ್ಕೆ ಮುಂದಿನ ಸಲ ಮತ್ತೆ ಬರ್ತೀನಿ, ನಿಮ್ಮ ಜೊತೆ ಎಲ್ಲರ ಜೊತೆ ಕೂತ್ಕೊಂಡು ನಿಮ್ ಏನೇ ಕೆಲಸಗಳು ಇದ್ರು ಮಾಡ್ಕೊಳ್ಳುವಂತ ಒಂದು ಕಾರ್ಯ ಮಾಡ್ತಾ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆಸಿ ಏನೋ ಒಂದು ಸತ್ಕಾರ ಮಾಡಿಸಿರಿ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ನಾನು 2 ಮಾತಾಡ್ತಾರೆ. ಅಲ್ಲಿ ಎಲ್ಲರ ಸಮುದಾಯ ಈ ಭಾರತೀಯ ಸಂಸ್ಕೃತಿ ಗುಡಿಗಳಿಗೆ ಯಾಕೆ ಮಹತ್ವ ಕೊಟ್ಟರು ಅಂತಂದ್ರೆ ಅಲ್ಲಿ ಎಲ್ಲ ಜನ ಸೇರಿ ಭಜನೆ, ಧ್ಯಾನ, ಪೂಜೆ, ಸತ್ಸಂಗ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಗುಡಿ ಸಂಸ್ಕೃತಿಯನ್ನು ಹೊರತಂದರು. ಆದ್ದರಿಂದ ಇಲ್ಲಿ ನಾನು ಚಿಕ್ಕವನಿದ್ದಾಗ ಒಂದು ಮಣಿಗಳಿದ್ವು. ಅಲ್ಲಿ ನನ್ನ ಗೆಳೆಯನ ಮಣಿ ಇತ್ತು ಆ ಜಾಗದಾಗ. ನಾನು ಬರ್ತಿದ್ದೆ. ಅದೇ ಜಾಗದಾಗ ಗುಡಿ ಕಟ್ಟಿದಾರ. ಈಗ ಅವ್ರು ಎಲ್ಲ ಗೊತ್ತಿಲ್ಲ. ಭಾಳ ಚಂದ. ಒಳಗೆ ಒಂದು 50 ಮಂದಿ ಕುತ್ಕೋಬಹುದು, 25-50 ಮಂದಿ. ಅಲ್ಲಿ ವಾರಕ್ಕೊಮ್ಮೆ ಕೂಡಿ ಭಜನೆ ಮಾಡೋದು, ದಿವಸ ಸಾಯಂಕಾಲ ಸೇರಿ ವಚನ ಹೇಳೋದು, ಭಜನೆ ಮಾಡೋದು, ಸತ್ಸಂಗ ಕಾರ್ಯಕ್ರಮ, ವಾರಕ್ಕೂ ಸತ್ಸಂಗ ಕಾರ್ಯಕ್ರಮ ಮಾಡೋದು. ಈ ರೀತಿ ತಾವು ಕಾರ್ಯಕ್ರಮ ನಡ್ಸ್ಕೊಂಡು ಹೋಗಿ ನಾವು ಗುಡಿ ಭಾಳ ಕಟ್ತೇವೆ, ಆದ್ರೆ ಸ್ವಚ್ಛತೆ ಬಗ್ಗೆ ಭಾಳ ಗಮನ ಕೊಡೋದಿಲ್ಲ.
ಅದಕ್ಕೆ ಅದನ್ನ ದಿವಸ ಕಸ ಬಡಿಯೋದು, ನೆಲ ಒರೆಸೋದು, ಅದನ್ನ ಯಾರಿಗಾದ್ರೂ ನೇಮಿಸ್ಬೇಕು, ಸ್ವಚ್ಛ ಇರಬೇಕು. ಯಾಕಂದ್ರೆ ಈಗ ಅಮ್ಮನಿಗಳು ಗುಡಿಗಳು ಭಾಳ ಆಗ್ಯಾವೆ, ಆದ್ರೆ ಸ್ವಚ್ಛ ಮಾಡಂಗಿಲ್ಲ ನಾವು ಯಾರು. ಮೂರ್ತಿ ಉದ್ಘಾಟನೆ ಮಾಡ್ತೇವೆ, ಹೋದವ್ರು ಮತ್ತೆ ಮುಂದಿನ ವರ್ಷಕ್ಕೆ ಬರ್ತೇವೆ. ಅದಕ್ಕೆ ಹಂಗ ಆಗಬಾರ್ದು. ಯಾಕೆ ಅಂದ್ರೆ ದಿವಸ ಬಂದು ಒಂದ್ 5 ನಿಮಿಷ ಧ್ಯಾನ ಮಾಡ್ಬೇಕು, ಅಲ್ಲಿ ಜಪ ಮಾಡೋದು, ಸತ್ಸಂಗ ಮಾಡೋದು. ಅದೇ ರೀತಿ ರಾಜವಣ್ಣ ಮುಲ್ಲಾ ಅವರು ಅದರ ಒಬ್ಬ ಅಧ್ಯಕ್ಷರು. ಬಾಬು ಮಾದರ್ ಅವರು ಕೂಡ 5,001 ರೂಪಾಯಿನ ದೇಣಿಗೆ ನೀಡಿದ್ದು ಅವರಿಗೆ ಪೂಜೆಯಿಂದ ಸಿಕ್ಕದ ನಮಸ್ಕಾರ. ಅದೇ ರೀತಿ ವಿಠಲ್ ಮಾದರ್ ಅವರು 10,001 ಬಸವರಾಜ್ ನಾಗೂರಿ ಅವರು ಈ ಒಂದು ಗುಡಿಯ ನಿರ್ಮಾಣದಲ್ಲಿ ತಮ್ಮ ಗೌರವ ಬರಬೇಕು. ಇಲ್ಲಿ ಗುರುಗಳ ಅಮೃತ ವೇದಿಕೆ ಮೇಲೆ ಬರಬೇಕು. ಪುರವಂತರಾಗಿರ್ತಕ್ಕಂಥ ನಮ್ಮ ತಮ್ಮನ್ನ